ಸೊ ಇದನ್ನೆಲ್ಲ ನೋಡ್ತಾರೆ ನಮ್ಗೆ ಜ್ಞಾಪನ ಬರೋದೆ ನಮ್ಮ ಅಕ್ಕ ಜ್ಞಾಪನ ಬರ್ತಾಳೆ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆರೆಂಜ್ ಮಾಲ್ಗೆ ಹೋಗ್ತಾ ಇದೀರಿ. ಸೊ ನೆಕ್ಸ್ಟ್ ಏನೇನಾಗುತ್ತೆ ಅಂತೆಲ್ಲ ಅಪ್ಡೇಟ್ ಮಾಡ್ತಾ ಇದೀರಿ. ಯಾಕೆ ಮೊದಲೇ ರೋಡ್ ಚಿಕ್ಕದು, ಅದ್ರಲ್ಲಿ ಮೇನ್ ರೋಡ್ ವರ್ಗೂ ಹಳ್ಳ ತೋಡಿಕೋರಲ್ಲಿ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಬಸ್ಸೇ ಹೋಯ್ತು ಅಂದ್ರೆ ಮುಗ್ದೆ ಹೋಯ್ತು. ಜನಕ್ಕೆ ಜಾಗನೇ ಇಲ್ಲ, ಸುಮ್ನೆ ಯಾರೋ ನೋಡಿತು ಯಾರು. ಅಂಕಲ್ ಮನೇಲಿ ಇನ್ನೂ ಸಿಲಿಂಡರ್ ಸಮಸ್ಯೆನು. ಅಂಕಲ್ ಇನ್ನೂ ಸಿಲಿಂಡರ್ ಎತ್ಕೊಂಡೇ ಓಡಾಡ್ತವ್ರೆ. ಮೋಸ್ಟ್ಲಿ ಅಂಕಲ್ ಮನೇಲಿ ಇನ್ನೂ ಸಿಲಿಂಡರ್ ಬಂದಿಲ್ಲ ಅನ್ಸುತ್ತೆ. ನಿಂತ್ಕೊಬೇಕಾ ಇಲ್ಲ ಗೆರೆ ದಾಟ್ ನಿಂತ್ಕೊಬೇಕಾ ಗೊತ್ತಿಲ್ಲ, ಅಷ್ಟೊಂದು ಜನ ನಿಂತವ್ರಲ್ಲಿ. ಜೀಬ್ರಾ ಕ್ರಾಸಿಂಗ್ ಅಂತ ಕೊಡೋದೇನಕ್ಕೆ? ಕಾಮನ್ ಸೆನ್ಸ್ ಗೈಸ್. ಈ ಎಲೆಕ್ಟ್ರಿಕ್ ಗಾಡಿಗಳನ್ನಂತೂ ಕೇಳಂಗೆ ಇಲ್ಲ. ಪೊಲೀಸವ್ರು ಮೊದಲೇ ಹಿಡಿಯಲ್ಲ ಅವ್ರನ್ನೆಲ್ಲ. ಗ್ರೀನ್ ಬೋರ್ಡ್ ಇತ್ತು ಅಂದ್ರೆ ಅದೊಂಥರ ಏನು VIP ಗಾಡಿಗಳು ಇದ್ದಂಗೆ, ಯಾರು ಹಿಡಿಯಲ್ಲ, ಕೇಳಲ್ಲ, ಮಾಡಲ್ಲ ಅನ್ನೋ ಸ್ವಾಗಲ್ಲಿ ಇರ್ತಾರೆ. ನಾನಂತೂ ಇಲ್ಲಿವರೆಗೂ ಎಲೆಕ್ಟ್ರಿಕ್ ಗಾಡಿಯವ್ರನ್ನ ಪೊಲೀಸರು ಹಿಡ್ದಿರೋದನ್ನ ನೋಡೇ ಇಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಹುಡುಗರನ್ನ ಬಿಟ್ರೆ ಬೇರೆ ನಾರ್ಮಲ್ ಆಗಿ ಓಡಾಡೋ ಐತರಲ್ಲಿ, ಓಲೋದಲ್ಲಿ ಇನ್ನೂ ಎಷ್ಟೊಂದು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಓಡಾಡೋರ್ನ ವಿತೌಟ್ ಹೆಲ್ಮೆಟು, ಟ್ರಿಬಲ್ ರೈಡಿಂಗು, ಸಿಗ್ನಲ್ ಜಂಪು ಇದೆಲ್ಲ ಹಿಡ್ದಿರೋದು ನಾನು ನೋಡೇ ಇಲ್ಲ. ಅವಳು ತಪ್ಪು ಮಾಡಿದ್ಲು, ನೀನ್ ತಪ್ಪು ಮಾಡ್ದೆ, ಅವ್ನ್ ತಪ್ಪು ಮಾಡ್ದ, ಇವ್ರೆಲ್ರೂ ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕೊನೆವರೆಗೂ ಈ ಜನಗಳಿಗೋಸ್ಕರ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ, ಅದು ನಾನು ಮಾಡಿರೋ ತಪ್ಪ? ಅನ್ನ ಜಾಗದಲ್ಲಿ ಆಫ್ ರೋಡಿಂಗ್ ಮಾಡ್ತಾರೆ. ಗಟ್ಟಿ ಆಳೋ ಸರಿ. Welcome back to my YouTube channel. Very interesting, but I don't care. ಸೊ ಫೈನಲಿ ಓರೆಂಜ್ ಮಾಲ್ಗೆ ರೀಚ್ ಆಗಿದ್ದಾಯ್ತು. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಿಮ್ಗೆ ಅಪ್ಡೇಟ್ಸ್ ಮಾಡ್ತಾ ಇರ್ತೀರಿ. ಲೆಟ್ಸ್ ಗೋ. ಸೊ ಇವಾಗ ಸ್ಟಾರ್ ಬಾಕ್ಸ್ ಹತ್ರ ಬಂದಿದ್ದೀರಿ ಗೈಸ್. ನೋಡಿ ಗೈಸ್, ನನ್ಗೊಂದು ಅರ್ಥ ಆಗಲ್ಲ. ಸ್ಟಾರ್ ಬಾಕ್ಸ್ ಅಲ್ಲಿ ಟೈಮ್ ಪಾಸ್ ಮಾಡಕ್ ಬರ್ತಾರ, ಇಲ್ಲಾಂದ್ರೆ ನಿಜವಾಗ್ಲೂ ಕಾಫಿ ಚೆನ್ನಾಗಿರತ್ತ. ಯಾಕಂದ್ರೆ ₹2 ಲೆವಿಸ್ಟಾ ಪ್ಯಾಕೆಟ್ ತಗೊಂಡ್ ಬಂದು ಕಾಫಿ ಮಾಡ್ಕೊಂಡ್ ಕೊಡಿದ್ರೆ ಲಿಟ್ರಲಿ ಅಮೇಸಿಂಗ್. ಅಲ್ಲಿ ಯಾಕೆ ಅಷ್ಟೊಂದು ಬಂದು ಸ್ಪೆಂಡ್ ಮಾಡ್ತಾರೋ ನಂಗಂತೂ ಅರ್ಥ ಆಗಲ್ಲ. ದರ್ ನೋ ಪಾಯಿಂಟ್ ಅಂತ ಅನ್ಸುತ್ತೆ. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಓಕೆ ಗೈಸ್, ಇವಾಗ ಓರೆಂಜ್ ಮಾಲ್ ಅಲ್ಲಿರೋ ಟೈಮ್ ಝೋನ್ಗೆ ಎಂಟ್ರಿ ಕೊಡ್ತಾ ಇದ್ದೀರಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಗೈಸ್, ಇವಾಗ ಓರೆಂಜ್ ಮಾಲ್ ಅಲ್ಲಿರೋ ಟೈಮ್ ಝೋನ್ಗೆ ಬಂದಿದ್ದೀರಿ. ಇಲ್ಲಿ ನೋಡ್ರಿ, ಒಂದು ಅಂಕಲ್ ಫುಲ್ ಮಷೀನ್ ನ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಅಂಕಲ್ ಇದನ್ನ ಗೆಲ್ತಾರೋ ಗೆಲ್ಲಲ್ವಾ ಅಂತ ನೋಡೋಣ ಬನ್ನಿ. ಅಂಕಲ್ ಕುತ್ಕೊಂಡು ನೋಡ್ತಾವ್ರೆ. ಅಂಕಲ್ ಕಾರ್ಡ್ ಹಾಕಿದ್ದಾರೆ. ₹30 ಕಿಂಡರ್ ಜಾಯ್ನ ತಗೊಳ್ಳೋದಕ್ಕೆ ಹರಸಾಹಸ ಮಾಡ್ತಿದ್ದಾರೆ. ಪ್ರೋತ್ಸಾಹ ಕೊಡೋದಕ್ಕೆ ಮಗಳು ಹಾಗೂ ದಂಪತಿ ಬಂದಿದ್ದಾರೆ. ಟ್ರೈನ್ ಅನ್ನ ಹಾಕ್ತಿದ್ದಾರೆ. ನೀನು ಟಾರ್ಗೆಟ್ ಮಾಡ್ತಿದ್ದಾರೆ. ಕೊನೆಗೂ ಸಿಕ್ತು ಅವ್ರಿಗೆ ಚೊಂಬು. ಇಲ್ಲಿ ಒಂದ್ ಅಂಕಲ್ ಯುದ್ಧಕ್ಕೆ ಅಂತ ಹೋಗಿದ್ದಾರೆ, ಯುದ್ಧ ಮಾಡ್ತಾವ್ರೆ. ಕೊನೆಗೆ ದೆವ್ವನ್ನ ಸಾಯಿಸಕ್ಕೆ ಅಂತ ಹೇಳ್ಬಿಟ್ಟು, ಎನಿಮೀಸ್ ನ ಸಾಯಿಸಕ್ಕೆ ಅಂತ ಹೇಳ್ಬಿಟ್ಟು ಅಂಕಲ್ ಮಕ್ಕಳನ್ನೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಅಂಕಲೇ ಆಡ್ತಿದ್ದಾರೆ. ಶತ್ರುಗಳು ಜಾಸ್ತಿ ಆದ್ರೆ ಏನು, ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದ್ದೀವಿ. ಯಾವ ನೀನೇ ಮಾಡ್ಕೊಂಡ್ಲೆ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀರಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಆರ್ಮಿ ತೀರೋರು ಬಂದಿದ್ದಾರೆ ಗೈಸ್. ಗೈಸ್, ಇಲ್ಲಿ ನಮ್ ಜನ ಹೆಂಗ್ ಕೂತಿದ್ದಾರೆ ಅಂದ್ರೆ ಯಾವ್ದೋ ವರ್ಷನ್ಸ್ ನೋಡಿ ಅವ್ರ ರೇಂಜ್ ಅಲ್ಲಿ ಕೂತಿದ್ದಾರೆ. ಇಲ್ಲೆಲ್ಲ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿದೆ. ಇವನ್ ಯಾಕಿಲ್ ಬಂದ? ಕಳ್ಳನ್ ಮಗ, ನನ್ ಮಗ, ಚಪರ್ ನನ್ ಮಗ. ಹೌಸ್ಫುಲ್ ಆಗೋಗ್ಬಿಟ್ಟಿದೆ. ಗೈಸ್, ಇಲ್ಲಿ ಎಲ್ಲಾರು ರೀಲ್ಸ್ ಮಾಡೋದಕ್ಕೆ ಅನ್ಬಿಟ್ಟು ಫುಲ್ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಯಾವ ರೇಂಜ್ ಕೂತಿದ್ದಾರೆ ಅಂತಂದ್ರೆ ಅಲ್ಲಿ ನೀವು ನೋಡ್ಬೋದು ಬಾಯ್ಸ್. ಸೊ ಬಾಯ್ಸ್ ಎಲ್ಲ ಟೀಮ್ ಕಟ್ಕೊಂಡು ಫುಲ್ ರೆಡಿ ಆಗಿದ್ದಾರೆ ರೀಲ್ಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು.
ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಸೆಕ್ಯೂರಿಟಿ ಟೀಮ್ ಅವರು ಫುಲ್ಲು ಬ್ಲಾಸ್ಟ್ ಮಾಡ್ತವ್ರೆ ಎಲ್ಲಾರನು. ಇಲ್ಲಿ ಯಾರು ರೀಲ್ಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾಚ್ ಅಲ್ಲಿ ಗುಂಪು ಹಾಕೊಂಡು ಅವರು ಬಂದಿದ್ದಾರೆ. ದಿನ ಮಲ್ಗೊಂದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ದು ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಸೊ ಇದನ್ನೆಲ್ಲ ನೋಡ್ತಾರೆ, ನಮ್ಗೆ ಜ್ಞಾಪನ ಬರೋದೆ ನಮ್ಮ ಅಕ್ಕ ಜ್ಞಾಪನ ಬರ್ತಾಳೆ. ಏನ್ ಗೊತ್ತಾ, ನಾನು ಇವತ್ತು ಓರಿಯನ್ ಅಲ್ಲಿ ಬಂದೆ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. 1-2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ವಿಡಿಯೋಸ್ ಮಾಡಬೇಡಿ ಇಲ್ಲಿ, ಓನ್ಲಿ ಫೋಟೋಸ್, ಶಾಪಿಂಗ್ ಅಂದ್ರು ಅಷ್ಟೇ. ಫೋಟೋಸ್ ತಗೊಳಕ್ ಹೋದ್ರೆ ಫೋಟೋನು ನಾಟ್ ಗುಡ್. ಓರಿಯನ್ ಮಚ್ಚಿ ಅನ್ರೆಸ್ಪೆಕ್ಟ್ ನೋಡ್ಬೋದು. ಇವಾಗ ಸೆಕ್ಯೂರಿಟಿ ಗಾರ್ಡ್ ಎಸ್ತವನೆ ಅಂತ ರೀಲ್ಸ್ ಮಾಡ್ತಾ ಇದ್ರೆ, ಮೇಲೆ ಫೋಟೋ ಶೂಟ್ ಮಾಡ್ತಾ ಇದ್ರೆ, ಎಲ್ಲಾರನ್ನು ಒದ್ದು ಓಡಿಸ್ತವನೆ. ನೀವು ನೋಡ್ಬೋದು ಇಲ್ಲಿ ಗೈಸ್, ನಮ್ಮ ಬಾಸ್ ಸೆಕ್ಯೂರಿಟಿ ಗಾರ್ಡ್ನ ಕೇಳೋದಕ್ಕೋಸ್ಕರ ನಿಂತವ್ರೆ. ಸೊ ಇಲ್ಲಿ ಸೆಕ್ಯೂರಿಟೀಸ್ ನಿಂತಿದ್ದಾರೆ, ರೀಲ್ಸ್ ಮಾಡಕ್ ಬಿಡ್ತಾ ಇಲ್ಲ. ಸೊ ಇಲ್ಲಿ ಏನ್ ಪರ್ಮಿಷನ್ ಇದೆ ಇಲ್ವಾ ಅಂತ ಕೇಳೋಣ ಅವ್ರನ್ನೇ ಒಂದ್ಸಲ. ಸರ್ ಏನ್ ಸರ್ ಇಲ್ಲಿ ರೀಲ್ಸ್ ಮಾಡಕ್ಕೆ ಅಲೋ ಇದಿಲ್ವಾ ಇದ್ ಮಾಡೋದಕ್ಕೆ? ಅಲೋ ಇಲ್ಲ ಸರ್, ಮಾತಾಡಿ ಸರ್. ಸೊ ಗೈಸ್ ಐ ಥಿಂಕ್ ನಿಮ್ಗೆ ಗೊತ್ತಿರೋಂಗೆ ಈ ಪ್ರಾಪರ್ಟಿ ಬಂದು ಬ್ರಿಗೇಡ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ಆಕ್ಚುಲಿ ಅನ್ನೆಸೆಸರಿ ಕ್ರೌಡ್ ಆಗ್ತಾ ಇದೆ, ಮತ್ತೆ ಅನ್ನೆಸೆಸರಿ ಜನ ಬರ್ತಾ ಇದಾರೆ. ಪಾಪ ಏನಂತ ಹೇಳಿದ್ರೆ ಮಾಲ್ಗೆ ಹೋಗೋದಕ್ಕೆ ಜನ ಬರ್ತಾ ಇರೋರ್ಗು ಅವ್ರಿಗೂ ತೊಂದರೆ ಆಗ್ತಾ ಇದೆ. ಸೊ ಆದ್ರಿಂದ ಈ ರೀಲ್ಸ್ ಮಾಡೋರ್ಗೆ ಮತ್ತೆ ಆ ಒಂದು ಪಬ್ಲಿಕ್ ಪರ್ಫಾರ್ಮೆನ್ಸ್ ಬೇಡ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಟೀಮ್ ಅವರು ಒಂದು ಇದು ತಗೊಂಡಿದ್ದಾರೆ. ಸೊ ಗೈಸ್ ಓರೆಂಜ್ ಮಾಲ್ ಅಲ್ಲಿ ಯಾವ್ದೋ ಒಂದು ಮಾರ್ಕೆಟ್ ಐತೆ. ಸೊ ಫ್ಲೀ ಮಾರ್ಕೆಟ್ ಬಂದಿದೀವಿ ಇವತ್ತು. ಎಷ್ಟೊಂದು ಶಾಪ್ಸ್ ಇದೆ, ಸ್ಟಾಲ್ಸ್ ಇದೆ. ಎಲ್ಲ ಚೆಕ್ಔಟ್ ಮಾಡ್ತೀವಿ ನೋಡಿ. ಸೊ ಪಾಪ್ ಅಂಡ್ ಪೋಸ್ ಅಂತೆ ಏನ್ ಮಾಡ್ತಾರೆ ಒಳಗಡೆ ಅಂತ ಹೇಳಿದ್ರೆ 4 ಫೋಟೋ ಕೊಡ್ತಾರೆ. ಆ 4 ಫೋಟೋಗೆ 200 ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.